Good morning, students. How are you all? I hope you are safe and healthy at home. Welcome to 4th Standard EVS class. Students, Unit 7 ನ Day 7, Day 9 and Day 11 ಕ್ಲಾಸ್ನ ಆಲ್ರೆಡಿ ನೀವು ಲೀಡ್ ಸ್ಕೂಲ್ ಎಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it, children? So once again I recapping the video for you to understand neatly. Okay? Students, why is sound a form of energy? Yes. Have you ever been close enough to a sea to hear a buzzing sound? Yes. Why do you think it happened? So ಮಕ್ಕಳ ನೀವು ವೈಬ್ರೇಷನ್ ಪ್ರೊಡ್ಯೂಸ್ ಆಗುವಂತಹ ಸೌಂಡು ಬೀ ಸೌಂಡ್ ಕೇಳಿದ್ದೀರಲ್ವಾ? ಹನಿ ಬೀ ಸೌಂಡ್ ಯಾವ ರೀತಿ ಇರುತ್ತೆ? ಬಝ್ ಅಂತ ಇರುತ್ತೆ ಅಲ್ವಾ ಮಕ್ಕಳ? ಸೊ ಆ ಬಝಿಂಗ್ ಸೌಂಡ್ ಕೇಳಿದ್ದೀರಲ್ವಾ? ಯಾಕದ ಆ ಥರ ಸೌಂಡ್ ಆಗುತ್ತೆ ಅಂತ ಗೊತ್ತಿದೆಯಾ ಮಕ್ಕಳ? ಸೌಂಡ್ ಈಸ್ ಪ್ರೊಡ್ಯೂಸ್ಡ್ when an object vibrates. That is, it moves into a and fro motion, ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್ ರ್ಯಾಪಿಡ್ಲಿ ಆ್ಯಂಡ್ ಕಂಟಿನ್ಯೂಯಸ್ಲಿ. ಸೊ ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಒಂದು ಆಬ್ಜೆಕ್ಟು ವೈಬ್ರೇಟ್ ಆದರೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಆಬ್ಜೆಕ್ಟ್ ಹೇಗೆ ಮೂವ್ ಆಗುತ್ತೆ? ಟು ಆ್ಯಂಡ್ ಫ್ರೋ ಮೋಷನ್, ಹಿಂದೆ ಮತ್ತು ಮುಂದೆ ಎರಡೂ ಕಡೆಯಿಂದನೂ ಆಬ್ಜೆಕ್ಟ್ ಮೋಷನ್ ಆದಾಗ ಏನಾಗುತ್ತೆ? ರ್ಯಾಪಿಡ್ಲಿ ಆ್ಯಂಡ್ ಕಂಟಿನ್ಯೂಸ್ಲಿ ಮೋಷನ್ ಆದಾಗ ಸೌಂಡು ಪ್ರೊಡ್ಯೂಸ್ ಆಗುತ್ತೆ. ಇನ್ ದ ಕೇಸ್ ಆಫ್ ದ ಬೀ, its wings move very rapidly to produce the buzzing sound. ಸೊ ಬಿಯಲ್ಲಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಸೌಂಡು ಅಂತಂದರೆ, ಆ ಬಿ ವಿಂಗ್ಸ್ ಏನಿರುತ್ತಲ್ಲ ಅದು ರ್ಯಾಪಿಡಾಗಿ ಏನಾಗ್ತಾ ಹೋಗುತ್ತೆ? ಮೂವ್ ಆಗ್ತಾ ಹೋದಾಗ ಆ ಬಝ್ ಅನ್ನೋಂತಹ ಸೌಂಡು ಬರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಸೌಂಡ್ ಕ್ಯಾನ್ ಮೇಕ್ ಅದರ್ ಆಬ್ಜೆಕ್ಟ್ಸ್ ವೈಬ್ರೇಟ್ ಟು. ಸೊ ಜೋರಾಗಿ ಸೌಂಡ್ ಆದಾಗ ಆ ಸೌಂಡಿನ ಜೊತೆ ಬೇರೆ ಆಬ್ಜೆಕ್ಟ್ ಕೂಡ ವೈಬ್ರೇಟ್ ಆಗೋ ಹಾಗೆ ಮಾಡತ್ತಂತೆ. ಇಫ್ ಯು ಎವರ್ ಪ್ಲೇ ಮ್ಯೂಸಿಕ್ ಲೌಡ್ಲಿ ಆ್ಯಂಡ್ ಪ್ಲೇಸ್ ಎ ಗ್ಲಾಸ್ ಆಫ್ ವಾಟರ್ ನೆಕ್ಸ್ಟ್ ಟು ದ ಸ್ಪೀಕರ್. ಸೊ ಮಕ್ಕಳ ಜೋರಾಗಿ ಮ್ಯೂಸಿಕ್ ಹಾಕಿದಾಗ ಏನಾಗುತ್ತೆ? ಆ್ಯಂಡ್ ಪ್ಲೇಸ್ ಅ ಗ್ಲಾಸ್ ಆಫ್ ವಾಟರ್ ನೆಕ್ಸ್ಟ್ ಟು ದ ಸ್ಪೀಕರ್. ಈ ಡಯಾಗ್ರಾಮ್ ನೋಡಿ ಮಕ್ಕಳ, ಈ ಪಿಕ್ಚರ್ ನೋಡಿ, ಇಲ್ಲಿ ಸೌಂಡು ಜೋರಾಗಿ ಪ್ಲೇ ಆಗ್ತಿದೆ ಅಂದರೆ ಅಲ್ಲಿ ಒಂದು ಗ್ಲಾಸ್ ಆಫ್ ವಾಟರ್ ನಿಯರೆಸ್ಟ್ ಆಗಿ ಇಡಬೇಕು. ಯು ವಿಲ್ ನೋಟಿಸ್ ದಟ್ ವೇವ್ಸ್ ಆರ್ ಫಾರ್ಮ್ಡ್ ಇನ್ ದ ಸರ್ಫೇಸ್ ಆಫ್ ದ ವಾಟರ್. ಸೊ ಈ ಗ್ಲಾಸಲ್ಲಿ ಏನು ವಾಟರ್ ಇದೆಯಲ್ಲ, ಆ ಸೌಂಡಿಗೆ ಏನಾಗುತ್ತೆ? ಅಲ್ಲಿ ವೇವ್ಸು ಫಾರ್ಮೇಷನ್ ಆಗುತ್ತೆ. ಓಕೆ ಚಿಲ್ಡ್ರನ್? ದಿಸ್ ಇಸ್ ಬಿಕಾಸ್ ದ ಸೌಂಡ್ ಈಸ್ ಮೇಕಿಂಗ್ ಇಟ್ ವೈಬ್ರೇಟ್. ಸೊ ಇದೇನಾಗ್ತಿದೆ? ಸೌಂಡು ಜೋರಾಗಿ ಸೌಂಡ್ ಕೊಟ್ಟಾಗ ಏನಾಗುತ್ತೆ? ಇನ್ನೊಂದು ಪಾರ್ಟಿಕಲ್ ಅಥವಾ ಇನ್ನೊಂದು ಆಬ್ಜೆಕ್ಟ್ ಕೂಡ ವೈಬ್ರೇಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ ಕನ್ಕ್ಲೂಷನ್, ವೈಬ್ರೇಷನ್ ಪ್ರೊಡ್ಯೂಸ್ ಸೌಂಡ್ ಆ್ಯಂಡ್ ಸೌಂಡ್ ಕ್ಯಾನ್ ಮೇಕ್ ಥಿಂಗ್ಸ್ ವೈಬ್ರೇಟ್. ಸೊ ವೈಬ್ರೇಷನ್ ಏನು ಮಾಡುತ್ತೆ? ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೌಂಡ್ ಏನು ಮಾಡುತ್ತೆ? ಥಿಂಗ್ಸನ್ನು ವೈಬ್ರೇಟ್ ಆಗೋ ಹಾಗೆ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ವಿಚ್ ಈಸ್ ವೈ ಇಟ್ ಈಸ್ ಅ ಫಾರ್ಮ್ ಆಫ್ energy. ಯಾಕಂದರೆ sound is also one of the form of the energy. Okay children? When the vibration produces a sound, the sound travels by making the air particles in the path vibrate. ಅಂತಂದರೆ ಸೌಂಡ್ ವೈಬ್ರೇಷನ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಆ ಸೌಂಡು ಟ್ರಾವೆಲ್ ಮಾಡುತ್ತಲ್ಲ, ಸೊ ಅಲ್ಲಿ ಪಾರ್ಟಿಕಲ್ ಕೂಡ ಏನಾಗುತ್ತೆ? ಆ ಪಾರ್ಟಿಕಲ್ ಇರುವಂತಹ ಪಾತು ಕೂಡ ವೈಬ್ರೇಟ್ ಆಗುತ್ತೆ. ಓಕೆ, ಬಟ್ ಇಟ್ ಡಸ್ ನಾಟ್ ನೀಡ್ ಟು ನೆಸಸರಿಲಿ ಟು ಬಿ ಏರ್. ಬಟ್ ಅದಕ್ಕೆ ಏರು ಬೇಕೇ ಬೇಕು ಅಂತ ಏನಿಲ್ಲ. ಸೌಂಡ್ ಕ್ಯಾನ್ ಮೇಕ್ ಈವನ್ ಲಿಕ್ವಿಡ್ ಆ್ಯಂಡ್ ಸಾಲಿಡ್ ಪಾರ್ಟಿಕಲ್ ವೈಬ್ರೇಟ್. ಸೊ ಸೌಂಡ್ ಏನು ಮಾಡುತ್ತೆ? ಓನ್ಲಿ ಲಿಕ್ವಿಡ್ ಪಾರ್ಟಿಕಲ್ಸ್ ಮಾತ್ರ ವೈಬ್ರೇಟ್ ಮಾಡಲ್ಲ, ಈವನ್ ಆಲ್ಸೋ ಸಾಲಿಡ್ ಪಾರ್ಟಿಕಲ್ಸ್ನು ಕೂಡ ವೈಬ್ರೇಟ್ ಮಾಡುತ್ತೆ. ವಿಚ್ ಈಸ್ ಹೌ it travels from its source to other places. ಸೊ ಇದರಿಂದ ಏನು ಗೊತ್ತಾಗುತ್ತೆ? ಸೊ ಸೌಂಡ್ ಹೇಗೆ ಒಂದು ಸೋರ್ಸಿಂದ ಅನದರ್ ಪ್ಲೇಸಿಗೆ
ಪಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್, ಟಿ ವಿಯಲ್ಲಿ ಒಂದು ಸಾಂಗ್ ಬರ್ತಿದೆ ಅಂತ ಹೇಳಿಬಿಟ್ಟು ಜೋರಾಗಿ ಸೌಂಡ್ ಕೊಟ್ಟು ನೀವು ಫುಲ್ಲು ವಿಂಡೋಸ್ನೆಲ್ಲ ಕ್ಲೋಸ್ ಮಾಡಿಬಿಟ್ರೆ ಆ ಸೌಂಡಿಗೆ ನಿಮ್ಮ ಶೋಕೇಸಲ್ಲಿ ಏನಿರುತ್ತಲ್ಲ, ಟಿ ವಿ ನಿಯರೆಸ್ಟಾಗಿ ಶೋಕೇಸಲ್ಲಿ ಏನಿರುತ್ತಲ್ಲ ಆ ಸೌಂಡ್ ಎನರ್ಜಿಗೆ ಅಲ್ಲಿರುವಂತಹ ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಅಥವಾ ಅದರ್ ಥಿಂಗ್ಸ್ ಎಲ್ಲ ಏನಾಗುತ್ತೆ, ಶೇಕ್ ಆಗಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗಾದರೆ ಸೌಂಡ್ ಏನು ಮಾಡುತ್ತೆ, ಈ ಒಂದು ಲಿಕ್ವಿಡ್ ಆ್ಯಂಡ್ ಸಾಲಿಡ್ ಪಾರ್ಟಿಕಲ್ನು ಕೂಡ ವೈಬ್ರೇಟ್ ಆಗೋ ಹಾಗೆ ಮಾಡುತ್ತೆ. ಆ್ಯಂಡ್ ಮಂಡೇ ಕ್ಲಾಸಲ್ಲಿ ಮತ್ತೇನು ಮಾಡಿಸಿದ್ರು ಅಂತಂದರೆ SR5ನ ರೀಡ್ ಮಾಡಲಿಕ್ಕೆ ಹೇಳಿದರು. ಮಾಡಿದ್ದೀರಲ್ವಾ ಮಕ್ಕಳ? ಆ್ಯಂಡ್ WS5 ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದರು. ಸೊ ಎಲ್ಲರೂ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ವೆನ್ಸ್ಡೇ ಕ್ಲಾಸ್. ಸೊ ವೆನ್ಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ವೆನ್ಸ್ಡೇ ಕ್ಲಾಸ್ ದ ಟಾಪಿಕ್ ಈಸ್ ಪ್ರಾಪರ್ಟೀಸ್ ಆಫ್ ಎ sound. Okay children, just how light energy has some specific properties associated with. So light energy ಕೂಡ ಕೆಲವೊಂದು ಪ್ರಾಪರ್ಟೀಸು ಸೌಂಡ್ ಎನರ್ಜಿ ಜೊತೆ ಅಸೋಸಿಯೇಟೆಡ್ ಆಗಿರುತ್ತೆ. ಯಾವ್ದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಡಸ್ ದ ಸೌಂಡ್ ಎನರ್ಜಿ, ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ಸೌಂಡ್ಸ್ ಆರ್, ಫಸ್ಟ್ ಒನ್ ಈಸ್ ಸೌಂಡ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ದ ವೇವ್ಸ್. ಸೊ ಸೌಂಡ್ ಯಾವ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತಂದರೆ ಈ ರೀತಿಯಾಗಿ ವೇವ್ ಫಾರ್ಮೇಷನಲ್ಲಿ. ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಈ ಥರ ವೇವ್ ಫಾರ್ಮೇಷನ್ ಏನಾಗುತ್ತೆ, ಸೌಂಡು ಟ್ರಾವೆಲ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? From its source, it travels by making the air particles vibrate to and fro from their original position. ಸೊ ಅದು ಯಾವ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತಂದರೆ ಅದು ವೇವ್ ಫಾರ್ಮಲ್ಲಿರುತ್ತೆ ಆ್ಯಂಡ್ ಟು ಆ್ಯಂಡ್ ಫ್ರೋ ಮೋಷನಲ್ಲಿ ಅದು ಟ್ರಾವೆಲ್ ಮಾಡುತ್ತೆ. ಓಕೆ, ಸೌಂಡ್ ವೇವ್ಸ್. ಸೊ ವಿ ಕ್ಯಾನ್ ಸೇ ದಟ್ ಸೌಂಡ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್ ಆಸ್ ಶೋನ್ ಇನ್ ದ ಫಿಗರ್ ಟು ದ ರೈಟ್. ಇಲ್ಲಿ ನೋಡಿ ಮಕ್ಕಳ, ರೈಟ್ ಸೈಡ್ ಅಂತಂದರೆ ಇದು. ಸೊ ಸೌಂಡ್ ವೇವ್ಸ್ ಹೇಗೆ ಫಾರ್ಮ್ ಆಗುತ್ತೆ, ವೇವ್ ಫಾರ್ಮಲ್ಲಿ ಇದು ಟ್ರಾವೆಲ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೌಂಡ್ ಕೆನಾಟ್ ಟ್ರಾವೆಲ್ ವಿತೌಟ್ ಅ ಮೀಡಿಯಮ್. ಸೊ ಮೀಡಿಯಮ್ ಇಲ್ಲದೆ ಸೌಂಡು ಟ್ರಾವೆಲ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅನ್ಲೈಕ್ ಲೈಟ್, ಸೌಂಡ್ ಕೆನಾಟ್ ಟ್ರಾವೆಲ್ ವಿತೌಟ್ ಅ ಮೀಡಿಯಮ್. ಸೊ ಒಂದು ಮೀಡಿಯಮ್ ಇಲ್ಲದೆ ಸೌಂಡು ಟ್ರಾವೆಲ್ ಮಾಡಲ್ಲ. ಹಾಗಾದರೆ ಅದು ಯಾವ ಮೀಡಿಯಮ್ಮು ನೋಡೋಣ. ಲೈಟ್ ಕ್ಯಾನ್ ರೀಚ್ ಅಸ್ ಬೈ ಟ್ರಾವೆಲಿಂಗ್ ಥ್ರೂ ದ ಸ್ಪೇಸ್. ಸೊ ಲೈಟ್ ಹೇಗೆ ಟ್ರಾವೆಲ್ ಮಾಡುತ್ತೆ, ಆ ಸ್ಪೇಸಿಗೆ ರೀಚ್ ಆಗೋ ರೀತಿಯಲ್ಲಿ. ಅಂದರೆ ಲೈಟ್ ವೇವ್ಸ್ ಏನಾದರೂ ಒಂದು ಪ್ಲೇಸಿಗೆ ರೀಚ್ ಆಗ್ತಿದೆ ಅಂದರೆ ಅಲ್ಲಿ ಬೆಳಕು ಕಾಣಿಸುತ್ತೆ ನಮಗೆ. ಸೊ ಅಲ್ಲಿಗೆ ಏನಾಯಿತು, ಸೌಂಡ್ ವೇವ್ಸು ಆ ಪ್ಲೇಸಿಗೆ ರೀಚ್ ಆಗಿದೆ, ಟ್ರಾವೆಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ದಟ್ ಈಸ್ ನಾಟ್ ಅ ಕೇಸ್ ವಿತ್ ದ ಸೌಂಡ್. ಇದೇ ಥರ ಸೌಂಡ್ ವೇವ್ಸಲ್ಲಿ ಆಗೋದಿಲ್ಲ. ವಿಚ್ ಈಸ್ ಪ್ರೊಪಗೇಟೆಡ್ ಬೈ ವೈಬ್ರೇಟಿಂಗ್ ಪಾರ್ಟಿಕಲ್ಸ್ ಇಫ್ ದರ್ ಈಸ್ ನೋ ಮೀಡಿಯಮ್. ಸೊ ಏನಾದರೂ ಯಾವುದೇ ರೀತಿಯಾದಂತಹ ಮೀಡಿಯಮ್ ಇರಲಿಲ್ಲ ಅಂತಂದರೆ ಆ ಪಾರ್ಟಿಕಲ್ಸು ವೈಬ್ರೇಟ್ ಆಗೋದಿಲ್ಲ ಸೌಂಡಲ್ಲಿ. ಓಕೆ, ದೇರ್ ಆರ್ ನೋ ಪಾರ್ಟಿಕಲ್ಸ್ ದಟ್ ಕ್ಯಾನ್ ಬಿ ವೈಬ್ರೇಟೆಡ್ ಥ್ರೂ ದ ಸೌಂಡ್. ಸೊ ಯಾವುದೇ ಪಾರ್ಟಿಕಲ್ ಆಗಲಿ ಸೌಂಡಿಗೆ ವೈಬ್ರೇಟ್ ಆಗದೆ ಮೂವ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತೀಯಾರೆ. ನೆಕ್ಸ್ಟ್ ಒನ್, ಎಸ್, ಸೌಂಡ್ ಕ್ಯಾನ್ ಗೆಟ್ ಅ ರಿಫ್ಲೆಕ್ಟೆಡ್. ಸೊ ಸೌಂಡು ಕೂಡ ರಿಫ್ಲೆಕ್ಟ್ ಆಗುತ್ತೆ. ಹೇಗೆ ಅಂತ ನೋಡೋಣ ಮಕ್ಕಳ. ಹ್ಯಾವ್ ಯು ಎವರ್ ಬೀನ್ ಟು ದ ಮೌಂಟೈನ್ಸ್ ಆರ್ ಅ ಹಿಲ್ ಸ್ಟೇಷನ್? ಸೊ ನೀವು ಯಾವಾಗಾದರೂ ಹಿಲ್ ಸ್ಟೇಷನ್ ಅಥವಾ ಮೌಂಟೈನ್ಸ್ ಹತ್ರ ಹೋಗಿದ್ದೀರಾ ಮಕ್ಕಳ? ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಅ ಸ್ಟ್ರೇಂಜ್ ಫಿನಾಮಿನನ್ ಇನ್ ಸಮ್ ಸ್ಪಾಟ್ಸ್ ಇನ್ ದ ಹಿಲ್ಸ್ ಆರ್ ಮೌಂಟೈನ್ಸ್. ಸೊ ಕೆಲವೊಂದು ಹಿಲ್ಸ್ ಅಥವಾ ಮೌಂಟೈನ್ಸಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಫಿನಾಮಿನಾ. ಯಾವುದದು? ಇಫ್ ಯು ಮೇಕ್ ಎ ಸೌಂಡ್ ಆರ್ ಕಾಲ್ ಯುವರ್ ನೇಮ್, ಆಫ್ಟರ್ ಸಮ್ ಟೈಮ್ ಯು ಕ್ಯಾನ್ ಹಿಯರ್ ಇಟ್ ಅಗೈನ್.
ನೀವು ಏನಾದರೂ ಒಂದು ಜೋರಾಗಿ ಕೂಗಿದ್ರೆ ನಿಮ್ಮ ಹೆಸರಾಗಿರ್ಬೋದು ಅಥವಾ ಯಾವುದಾದ್ರೂ ಥಿಂಗ್ಸಿನ ಹೆಸರಾಗಿರ್ಬೋದು ಅಥವಾ ಖುಷಿಗೆ ಕೂಗ್ಕೊಂಡ್ರೆ ಆ ಸೌಂಡ್ ಏನಾಗುತ್ತೆ ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಇದನ್ನೇನಂತ ಹೇಳ್ತೀವಿ ಅಂತಂದರೆ ದಿಸ್ ಈಸ್ ಡ್ಯೂ ಟು ದ ರಿಫ್ಲೆಕ್ಷನ್ ಆಫ್ ದ ಸೌಂಡ್. ಯಾಕೆ ಆ ಸೌಂಡ್ ನಮಗೆ ಅಗೇನ್ ಆ್ಯಂಡ್ ಅಗೇನ್ ನಾವು ಕೇಳ್ತೀವಿ ಅಂತಂದರೆ ಆ ಸೌಂಡ್ ರಿಫ್ಲೆಕ್ಷನ್ ಆಗಿರೋದ್ರಿಂದ ಆ ಸೌಂಡ್ ನಮಗೆ ಪದೇ ಪದೇ ಕೇಳಿಸ್ತಾ ಇರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಸೌಂಡ್ ಸಿಮಿಲರ್ ಟು ಲೈಟ್ can get reflected of some surfaces and come back to our ears. ಸೊ ಸೌಂಡು ಕೂಡ ಸಿಮಿಲರ್ ಆಗಿ ಲೈಟ್ ಥರನೇ ರಿಫ್ಲೆಕ್ಟೆಡ್ ಆಗುತ್ತಂತೆ. ಓಕೆ, ಕೆಲವೊಂದು ಸರ್ಫೇಸಿಗೆ ಆ ಸೌಂಡು ರೀಚ್ ಆಗಿಬಿಟ್ಟು ಮತ್ತು ಆಮೇಲೆ ನಮ್ಮ ಇಯರಿಗೆ ಕೇಳಿಸುತ್ತೆ ಅಂತಂದರೆ ಇಲ್ಲಿ ಫಸ್ಟ್ ಏರ್ ಇರಬೇಕು. ಸೌಂಡ್ ಕೇಳಿಸ್ಬೇಕಂದ್ರೆ ಏರಿಂದ ನಮ್ಮ ಇಯರ್ಸಿಗೆ ಕೇಳುತ್ತೆ. ಓಕೆ, and we hear the sound again. This is known as a echo. ಸೊ ಹೇಳಿದ್ನಲ್ವಾ, ಬೆಟ್ಟ ಆ್ಯಂಡ್ ಗುಡ್ಡಗಳಲ್ಲಿ ಹೋದಾಗ ಆ ಸೌಂಡು ಅಗೇನ್ ಆ್ಯಂಡ್ ಅಗೇನ್ ಕೇಳ್ತಾ ಇದೆ ಅಂತಂದರೆ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಎಕೋ ಅಂತ ಹೇಳ್ತೀವಿ. ಎಕೋ ಮೀನ್ಸ್ ಅ ರಿಫ್ಲೆಕ್ಷನ್ ಆಫ್ ಎ ಸೌಂಡ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ವಿ ನೋ ಅಬೌಟ್ ದ ಎಕೋ. ಎಕೋಸ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ಫನ್ ಫಿನಾಮಿನನ್. ಸೊ ಇದೊಂದು ತಮಾಷೆ ಅನಿಸುತ್ತೆ ನಮಗೆ. ಇದು ಅಂದರೆ ಪದೇ ಪದೇ ಕೇಳ್ತಾನೆ ಇದ್ದರೆ ನಮಗೆ ಖುಷಿ ಆಗ್ತಿರುತ್ತೆ ಅಲ್ವಾ ಮಕ್ಕಳ? ಆರ್ ಆಲ್ಸೋ ವೆರಿ ಯೂಸ್ಫುಲ್. ಸೈಂಟಿಸ್ಟ್ ಯೂಸ್ ಎಕೋಸ್ ಟು ಫೈಂಡ್ ದ ಡೆಪ್ತ್ ಆಫ್ ದ ವಾಟರ್ ಬಾಡೀಸ್. ಸೊ ಸೈಂಟಿಸ್ಟು ಈ ಎಕೋಸ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಸೊ ಡೆಪ್ತಲ್ಲಿ, ವಾಟರಿನ ಡೆಪ್ತಲ್ಲಿ ವಾಟರ್ ಬಾಡೀಸ್ ಇರುತ್ತಲ್ವಾ, ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದೆ ಸೆಂಡ್ ಅ ಸೌಂಡ್ ವೇವ್ಸ್ ಇನ್ ಟು ದ ಓಷನ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಟೈಮ್ ಇಟ್ ಟೇಕ್ಸ್ ಫಾರ್ ಇಟ್ ಅ ಕಮ್ ಬ್ಯಾಕ್ ಆಫ್ಟರ್ ಗೆಟಿಂಗ್ ಅ ರಿಫ್ಲೆಕ್ಟೆಡ್. ಸೊ ಓಷನ್ ಒಳಗಡೆ ಒಂದು ಸೌಂಡ್ ವೇವನ್ನು ಪಾಸ್ ಮಾಡಿದಾಗ ಅದು ಯಾವ ಟೈಮಿಗೆ ವಾಪಸ್ ರಿಟರ್ನ್ ಬರುತ್ತೆ, ಅಂದರೆ ಎಕೋ ಆಗುತ್ತೆ ಅನ್ನೋ ಬೇಸ್ ಮೇಲೆ, ಅದು ಯಾವಾಗ ರಿಫ್ಲೆಕ್ಟ್ ಆಗುತ್ತೆ ಅನ್ನೋ ಬೇಸ್ ಮೇಲೆ ಅಲ್ಲಿ ಯಾವ ವಾಟರ್ ಬಾಡಿ ಇದೆ ಅಂತ ಹೇಳಿಬಿಟ್ಟು ಫೈಂಡ್ ಔಟ್ ಮಾಡ್ತಾರೆ. ಬೇಸ್ಡ್ ಆನ್ ದ ಟೈಮ್ ಇಟ್ ಟೇಕ್ಸ್ ದೇ ಕ್ಯಾನ್ ಕ್ಯಾಲ್ಕುಲೇಟ್ ಹೌ ಫಾರ್ ಅವೇ ದ ಓಷನ್ ಬೆಡ್ ಈಸ್. ಸೊ ಅದು ಯಾವಾಗ ರಿಫ್ಲೆಕ್ಟ್ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೋ ಅದ್ರ ಮೇಲೆ ಓಷನ್ ಬೆಡ್ ಎಷ್ಟು ದೂರ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ವಿಚ್ ಈಸ್ ಬೇಸಿಕಲಿ ದ ಡೆಪ್ತ್ ಆಫ್ ದ ಓಷನ್ ಅಟ್ ದ ಸ್ಪೆಸಿಫಿಕ್ ಪಾಯಿಂಟ್. ಸೊ ಸ್ಪೆಸಿಫಿಕ್ ಪಾಯಿಂಟಲ್ಲಿ ಡೆಪ್ತ್ ಆಫ್ ದ ಓಷನ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅನದರ್ ಪ್ರಾಪರ್ಟಿ ಆಫ್ ದ ಸೌಂಡ್ ಈಸ್ ಸೌಂಡ್ ಕ್ಯಾನ್ ಗೆಟ್ ಅಬ್ಸರ್ವ್ಡ್. ಸೊ ಸೌಂಡ್ ಹೇಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ ಮಕ್ಕಳು. ಓಕೆ, ಸೌಂಡ್ that does not get reflected usually gets observed. Many materials observe a sound, including the cloth and wood. ಸೊ ಸೌಂಡ್ ರಿಫ್ಲೆಕ್ಟ್ ಆದಾಗ ತುಂಬ ಮೆಟೀರಿಯಲ್ಸ್ಗಳು, ಈವನ್ ವುಡ್ ಆಗಿರ್ಬೋದು ಅಥವಾ ಕ್ಲಾತ್ ಆಗಿರ್ಬೋದು, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯು ಮೇ ಹ್ಯಾವ್ ಅಬ್ಸರ್ವ್ ದಿಸ್ ಫಿನಾಮಿನಾ ಇನ್ ಯುವರ್ ಡೈಲಿ ಲೈಫ್ ಟು. ಸೊ ಈ ರೀತಿಯಾದಂಥ ಫಿನಾಮಿನಾ ನಿಮ್ಮ ಡೈಲಿ ಲೈಫಲ್ಲಿ ನೋಡಿದ್ದೀರಾ ಮಕ್ಕಳ? If you go into the building, a house or a big room that is empty, you will hear a lot of echo. ನೀವು ಬಿಲ್ಡಿಂಗ್ ಮೇಲ್ಗಡೆ ಹೋಗಿರ್ಬೋದು ಅಥವಾ ನಿಮ್ಮ ಹೌಸ್ ಒಳಗಡೆ ಇರ್ಬೋದು, ಅಥವಾ ನಿಮ್ಮ ಒಂದು ರೂಮ್ ಎಂಟಿ ರೂಮ್ ಇರುತ್ತಲ್ಲ ಅದರಲ್ಲಿ ಕೂಗಿದಾಗ ಏನಾಗುತ್ತೆ, ನಿಮಗೆ ಸೌಂಡ್ ಎಕೋ ಆಗೋದು ನಿಮಗೆ ಗೊತ್ತಾಗುತ್ತೆ. ಬಟ್ ಇಫ್ ಯು ಫಿಲ್ ದ ಸೇಮ್ room with a furniture, carpets and curtains, the echo will reduce. ಸೊ ಅದೇ ರೂಮ್ ಒಳಗೆ ನೀವು ಕರ್ಟೈನ್ಸು, ಫರ್ನಿಚರ್ಸು ಆ್ಯಂಡ್ ಕಾರ್ಪೆಟ್ಸ್ಗಳನ್ನೆಲ್ಲ ಅದರೊಳಗೆ ಹಾಕಿದಾಗ ಆ ರೂಮಲ್ಲಿ ನೀವು ಮತ್ತೆ ಸೌಂಡ್ ಮಾಡಿದಾಗ ಅಲ್ಲಿ ಎಕೋ ಕಮ್ಮಿ ಆಗಿರುತ್ತೆ. ಎಂಟಿ ರೂಮಲ್ಲಿ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಆ ಥಿಂಗ್ಸ್ಗಳೆಲ್ಲ ಸೌಂಡನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಎಕೋ ಕಮ್ಮಿ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಅಥವಾ
ಕಮ್ಮಿ ಬೇಕಾದ್ರೂ ಆಗ್ಬೋದು ಅಥವಾ ಕಂಪ್ಲೀಟಾಗಿ ಏಕೋ ಕೇಳಿಸ್ತೇನೂ ಇರ್ಬೋದು ನಿಮಗೆ. ದಿಸ್ ಇಸ್ ಬಿಕಾಸ್ ಆಲ್ ದ ಮೆಟೀರಿಯಲ್ಸ್ ದಟ್ ಫಿಲ್ ಅಪ್ ದ ರೂಮ್ ಅಬ್ಸರ್ವ್ ದ ಸೌಂಡ್. ಸೊ ರೂಮಲ್ಲಿರುವಂತಹ ಎಲ್ಲ ಥಿಂಗ್ಸು ಕೂಡ ಸೌಂಡನ್ನು ಅಬ್ಸರ್ವ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ದೇರ್ ಬೈ ರೆಡ್ಯೂಸಿಂಗ್ ದ ಅಮೌಂಟ್ ಆಫ್ ಸೌಂಡ್ ದಟ್ ಗೆಟ್ಸ್ ರಿಫ್ಲೆಕ್ಟೆಡ್. ಸೊ ಈ ರೀತಿಯಾಗಿ ಯಾವ್ಯಾವ ವಸ್ತುಗಳು ಸೌಂಡನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಅದು ತನ್ನದೇ ಆದ ರೀತಿಯಲ್ಲಿ ರಿಫ್ಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಆ್ಯಂಡ್ ಆ ಡೇಯಲ್ಲಿ ಮತ್ತೆ ಏನು ಮಾಡಿಸಿದ್ರು, ನಿಮಗೆ SR5 ರೀಡ್ ಮಾಡಲಿಕ್ಕೆ ಹೇಳಿದರು ಆ್ಯಂಡ್ WS5 ಕೂಡ ಫಿಲ್ ಮಾಡಿಸಿದ್ರು. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 11 ಅಂತಂದರೆ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳು. ಇನ್ ಫ್ರೈಡೇ ಕ್ಲಾಸ್ ಹಿಯರ್ ದ ಟಾಪಿಕ್ ಈಸ್ ಫಾರ್ಮೇಷನ್ ಆಫ್ ಸೌಂಡ್ ಬೈ humans, means human voice. Okay children, when we walk, sing or scream or shout, we are producing a sound, aren't we? ಅಲ್ವಾ ಮಕ್ಕಳ? ನಾವು ವಾಕ್ ಮಾಡಬೇಕಾದ್ರೆ ಅಥವಾ ಸಿಂಗ್ ಮಾಡಬೇಕಾದ್ರೆ ಅಥವಾ ಶೌಟ್ ಮಾಡಿದಾಗ ನಾವು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಲ್ವಾ? ಹ್ಯಾವ್ ಯು ಎವರ್ ವಂಡರ್ಡ್ ಹೌ ವಿ ಮೇಕ್ ದಿಸ್ ಸೌಂಡ್? ಸೊ ನಿಮಗೆ ಯಾವತ್ತಾದರೂ ಆಶ್ಚರ್ಯ ಆಗಿದೆಯಾ ನಾವು ಯಾಕೆ ಈ ರೀತಿಯಾಗಿ ಸೌಂಡ್ ಮಾಡ್ತಿದ್ದೀವಿ, ಎಲ್ಲಿಂದ ಈ ಸೌಂಡ್ ಬರ್ತಿದೆ ಅಂತ ಹೇಳಿಬಿಟ್ಟು? ಯು ಜಸ್ಟ್ ಲರ್ನ್ ದಟ್ ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಬೈ ವೈಬ್ರೇಷನ್. ನಾವೇನು ಕಲ್ತಿದ್ದೀವಿ, ಓನ್ಲಿ ಸೌಂಡ್ ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ, ವೈಬ್ರೇಷನಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ. ಬಟ್ ಅವರ್ ಬಾಡೀಸ್ ಡಸಂಟ್ ವೈಬ್ರೇಟ್ ವೆನ್ ವಿ ವಾಕ್. ಸೊ ಹೌ ಡು ವಿ ಪ್ರೊಡ್ಯೂಸ್ ಅ ಸೌಂಡ್? ಸೊ ನಾವು ವಾಕ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಬಾಡಿ ಏನಾದರೂ ವೈಬ್ರೇಟ್ ಆಗುತ್ತಾ ಮಕ್ಕಳ? ಇಲ್ಲ ಅಲ್ವಾ? ಹಾಗಾದರೆ ನಾವು ಹೇಗೆ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ? ಎಸ್, ಒಂದು ಆ್ಯಕ್ಟಿವಿಟಿ ಇದೆ ನೋಡಿ ಮಕ್ಕಳ. ಪ್ಲೇಸ್ 2 fingers ಆನ್ ಯುವರ್ ಥ್ರೋಟ್. ಸೊ ನಿಮ್ಮ ಥ್ರೋಟ್ ಹತ್ರ 2 fingers ಇಟ್ಕೊಳ್ಳಿ ಮಕ್ಕಳ. ಓಕೆ, ಆ್ಯಂಡ್ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಓಕೆ, what do you feel? Do we feel some sort of vibration? Those are your vocal cords vibrating. ಸೊ ನಿಮ್ಮ ಕುತ್ತಿಗೆ ಹತ್ರ, ಥ್ರೋಟ್ ಹತ್ರ ನೀವು 2 ಫಿಂಗರ್ನ ಸ್ವಲ್ಪ ಒತ್ತಿ ಹಿಡಿದಾಗ ಏನಾಗುತ್ತೆ, ನಿಮಗೆ ವೈಬ್ರೇಷನ್ ಕೇಳುತ್ತೆ ಅಲ್ವಾ ಮಕ್ಕಳ? ಸೊ ಆ ವೈಬ್ರೇಷನ್ ಎಲ್ಲಿಂದ ಬರುತ್ತೆ? ಸೊ ನಿಮ್ಮ ವೋಕಲ್ ಕಾರ್ಡ್. ಸೊ ಇದು ಗಂಟ್ಲಲ್ಲಿರುತ್ತಲ್ಲ ವೋಕಲ್ ಕಾರ್ಡ್. ಸ್ಟೂಡೆಂಟ್ಸ್ ಸಿ ದಿಸ್ ಇಸ್ ಯುವರ್ ವೋಕಲ್ ಕಾರ್ಡ್. ಸೊ ಇದು ವೈಬ್ರೇಟ್ ಆದಾಗ ನಿಮಗೆ ಸೌಂಡು ಪ್ರೊಡ್ಯೂಸ್ ಆಗುತ್ತೆ. ದ ವೋಕಲ್ ಕಾರ್ಡ್ಸ್ ಆರ್ ಇನ್ಸೈಡ್ ಯುವರ್ ಥ್ರೋಟ್. ಅದೆಲ್ಲಿರುತ್ತೆ? ನಮ್ಮ ಥ್ರೋಟಿನ ಒಳಗಡೆ ಇರುತ್ತೆ. ವೆನ್ ಯು ಎಕ್ಸೈಲ್ ಏರ್ ಕಮ್ಸ್ ಔಟ್ ಆಫ್ ಯುವರ್ ಲಂಗ್ಸ್. ಸೊ ನಾವು ಎಕ್ಸೈಲ್ ಮಾಡಬೇಕಾದ್ರೆ ಅಂದರೆ ಉಸಿರನ್ನ ಬಿಡುವಾಗ, ಅಂದರೆ ಲಂಗ್ಸಿಂದ ಹೊರಗಡೆ ಏರನ್ನು ಬಿಡುವಾಗ, ಮೇಕಿಂಗ್ ದ ವೋಕಲ್ ಕಾರ್ಡ್ಸ್ ವೈಬ್ರೇಟ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಅ ಸೌಂಡ್. ಸೊ ಅವಾಗ ಏನಾಗುತ್ತೆ, ವೋಕಲ್ ಕಾರ್ಡು ಇಲ್ಲಿ ಓಪನ್ ಆಗಿದೆ ಅಲ್ವಾ, ಉಸಿರನ್ನ ಹೊರಗಡೆ ಬಿಡುವಾಗ ಓಪನ್ ಆಗಿಬಿಟ್ಟು ಏನಾಗುತ್ತೆ, ವೈಬ್ರೇಟ್ ಆಗುತ್ತೆ. ಓಕೆ, ವೈಬ್ರೇಟ್ ಆದಾಗ ಏನಾಗುತ್ತೆ, ಸೌಂಡ್ ಬರುತ್ತೆ. ಓಕೆ ಚಿಲ್ಡ್ರನ್, ಇಫ್ ಯು ಎಕ್ಸೇಲ್ ಮೋರ್ ಏರ್ ದ ಸೌಂಡ್ ಬಿಕಮ್ಸ್ ಲೌಡರ್. ಸೊ ನೀವು ಶ್ವಾಸಕೋಶದಿಂದ ಜಾಸ್ತಿ ಏರನ್ನು ಹೊರಗಡೆ ಬಿಡ್ತಾ ಇದ್ದೀರಾ ಅಂತಂದರೆ ಆವಾಗ ನಿಮ್ಮ ಸೌಂಡ್ ಏನಾಗುತ್ತೆ, ಜೋರಾಗಿ ಬರುತ್ತೆ. ಇಫ್ ಯು ಎಕ್ಸೇಲ್ ಲೆಸ್ ಏರ್ ದ ಸೌಂಡ್ ಬಿಕಮ್ಸ್ ಸಾಫ್ಟ್. ನೀವು ಸ್ವಲ್ಪ ಗಾಳಿನ ಹೊರಗಡೆ ಬಿಟ್ಟಾಗ ನಿಮ್ಮ ಸೌಂಡು ಸಾಫ್ಟಾಗಿ ಕೇಳಿಸುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮ್ಮರಿ ಆಫ್ ದಿಸ್ ವೀಕ್ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.